ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಚವಳೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ. ಸೊ ಅದಕ್ಕೂ ಮೊದಲು ನನ್ನ ಚಾನಲ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಲೈಕು ಕಮೆಂಟು ಶೇರು ಮಾಡಿ. ಸೊ ಬನ್ನಿ ನೋಡುವ ಹೇಗೆ ಚವಳೆಕಾಯಿ ಪಲ್ಯ ಮಾಡೋದು ಅಂತ. ಇದು ರೊಟ್ಟಿಯಲ್ಲಿ ಮತ್ತು ಚಪಾತಿಯಲ್ಲಿ ತುಂಬ ಟೇಸ್ಟ್ ಅಂದರೆ ತುಂಬ ಟೇಸ್ಟಿಯಾಗಿರ್ತದೆ, ಚೆನ್ನಾಗಿರ್ತದೆ. ಸೊ ಅದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಸೊ ಮೊದಲಿಗೆ ನಾನಿಲ್ಲಿ ಚವಳೆಕಾಯಿನ ಚಿಕ್ಕ ಚಿಕ್ಕದಾಗಿ ಕೈಯಲ್ಲಿ ಮುರಿದುಕೊಂಡಿರುವಂಥದ್ದು, ಅಂದರೆ ಇದನ್ನು ಚಾಕುವಲ್ಲಿ ಹೆಚ್ಚೋದ್ರಿಂದ ಟೇಸ್ಟ್ ಹೋಗ್ತದೆ. ಸೊ ಹಾಗಾಗಿ ನಾವು ಕೈಯಲ್ಲಿ ಎಳತ್ತಿರುತ್ತೆ ಅದು, ಸೊ ಹಾಗಾಗಿ ಕೈಯಲ್ಲಿ ಚೂಟ್ಕೊಳ್ಳೋದು. ಸೊ ಅದಾದಮೇಲೆ ಅದನ್ನ ಒಂದು ಪಾತ್ರೆಗೆ ಹಾಕಿ ಹುರ್ಕೊಳ್ಬೇಕು. ಇದನ್ನು ಹುರಿದುಕೊಂಡ್ರೂ ನಡೀತದೆ, ಇಲ್ಲದಿದ್ದರೆ ಮೊದಲೇ ನೀರು ಹಾಕಿ ಬೇಯಿಸ್ಕೊಂಡ್ರೆ ಸಹ ನಡೀತದೆ. ಸೊ ಎರಡು ವಿಧಾನದಲ್ಲಿ ಇದನ್ನು ಮಾಡ್ಬೋದು. ಸೊ ನಾನಿಲ್ಲಿ ಅದನ್ನು ಹುರಿದುಕೊಳ್ತಾ ಇದ್ದೇನೆ. ಸೊ ಇಲ್ಲಿ ಮೊದಲಿಗೆ ಒಂದು ಹಂಚು ತಗೊಂಡು ಹಂಚಲ್ಲಿ ನಾನು ಒಂದು ಅರ್ಧ kg ಆಗುವಷ್ಟು ಚವಳೆಕಾಯಿ ತಗೊಂಡಿದ್ದೆ. ಸೊ ಅರ್ಧ kg ಆಗುವಷ್ಟು ಚವಳೆಕಾಯಿ ತಗೊಂಡು ಅದನ್ನು ಹಂಚಲ್ಲಿ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಸೊ ಅದು ಫುಲ್ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಬೇಕು. ನೋಡ್ತಾ ಇರ್ಬೋದು ನನಗಿಲ್ಲಿ ಆಲ್ಮೋಸ್ಟ್ ಕಲರ್ ಎಲ್ಲ ಚೇಂಜ್ ಆಗಿದೆ. ಸೊ ಇಷ್ಟು ಅದು ಬೇಯುವವರೆಗೂ, ಕಲರ್ ಚೇಂಜ್ ಆಗೋವರೆಗೂ ಅದನ್ನು ಬೇಯಿಸ್ತಾ ಇರಬೇಕು. ಇಷ್ಟು ಬೇಯಿಸಿದ ಮೇಲೆ ಅದಕ್ಕೆ ನೆಕ್ಸ್ಟ್ ಒಗ್ಗರಣೆ ಕೊಡೋದು. ಸೊ ಒಗ್ಗರಣೆ ಕೊಡಲಿಕ್ಕೆ ನಾನಿಲ್ಲಿ ಫಸ್ಟು ಒಂದು ಆಯಿಲ್ ಹಾಕ್ಕೊಳ್ತಾ ಇದ್ದೇನೆ. ಸೊ ಎಷ್ಟು ಅಂತಂದರೆ ಅಂದಾಜಿದ ಮೇಲೆ ಹೇಳ್ಬೇಕಂದ್ರೆ 1-2 ಟೇಬಲ್ ಸ್ಪೂನ್ ಅಂತ ಹೇಳ್ಬೋದು. ಸೊ ಅಷ್ಟು ಆಯಿಲ್ ತಗೊಂಡಿದ್ದೀನಿ. ಆದಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಸಾಸಿವೆ ಹಾಕ್ಕೊಳ್ತೇನೆ. ಅದಾದಮೇಲೆ ಅದಕ್ಕೊಂದು ಸ್ವಲ್ಪ ಕರಿಬೇವು. ಸೊ ಇಷ್ಟು ಹಾಕಿ ನೆಕ್ಸ್ಟ್ ಅದಕ್ಕೆ ನಾನಿಲ್ಲಿ ಒಂದು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳೋಂಥ ಈರುಳ್ಳಿ ಆ್ಯಡ್ ಮಾಡ್ತಿದ್ದೇನೆ, ಮತ್ತು ಒಂದು ಟೊಮೆಟೊ ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ. ಸೊ ಅದಕ್ಕೂ ಮೊದಲು ಈರುಳ್ಳಿಯನ್ನು ಫ್ರೈ ಮಾಡ್ಕೋಬೇಕು. ಸೊ ಈರುಳ್ಳಿ ಒಂಚೂರು ಬ್ರೌನ್ ಬರೋರು ಒಂಚೂರು ಫ್ರೈ ಮಾಡ್ಕೊಳ್ಳೋ ಆಯಿಲಲ್ಲಿ. ಸೊ ಇದು ಆಯಿಲಲ್ಲಿ ಫ್ರೈ ಆದಮೇಲೆ ನೆಕ್ಸ್ಟು ಈಗ ಒಂದು ಟೊಮೆಟೊವನ್ನು ಆ್ಯಡ್ ಮಾಡುವ. ಈರುಳ್ಳಿ ಆಲ್ಮೋಸ್ಟ್ ಬ್ರೌನ್ ಆಗಿದೆ, ಸೊ ಆಯಿಲಲ್ಲಿ ಬೆಂದಿದೆ. ಸೊ ಒಂದು ಚಿಕ್ಕದಾಗಿ ಹೆಚ್ಚಿಕೊಂಡಿರುವಂಥ ಒಂದು ಟೊಮೆಟೊವನ್ನು ಆ್ಯಡ್ ಮಾಡುವ. ಸೊ ಟೊಮೆಟೊವನ್ನು ಆ್ಯಡ್ ಮಾಡಿ ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು. ಸೊ ಇಲ್ಲಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ. ಸೊ ಟೊಮೆಟೊವನ್ನು ಕೂಡ ಆ್ಯಡ್ ಮಾಡಿದ್ವಿ. ಸೊ ಅದು ಕೂಡ ಚೆನ್ನಾಗಿ ಬೇಯಿಸಿ ಆಯಿತು. ಸೊ ಈಗ ನೆಕ್ಸ್ಟ್ ನಾನಿಲ್ಲಿ ಹಸಿಮೆಣಸಿನಕಾಯಿ ಚಟ್ನಿಯನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ನೋಡ್ತಾ ಇರ್ಬೋದು, ಇದಕ್ಕೆ ನಾನು ಹಸಿಮೆಣಸಿನಕಾಯಿ ಚಟ್ನಿಯನ್ನು ಆ್ಯಡ್ ಮಾಡ್ತಿದ್ದೇನೆ. ಸೊ ಈ ಚಟ್ನಿಯನ್ನು ಹೇಗೆ ಮಾಡೋದಂತ ಬೇಕಾದರೆ ಕಮೆಂಟ್ ಹಾಕಿ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೇನೆ ಆ ಚಟ್ನಿಯನ್ನು ಹೇಗೆ ಮಾಡೋದಂತ. ಸೊ ಆ ಥರ ಹಸಿಮೆಣಸಿನಕಾಯಿದು ಚಟ್ನಿ ಹಾಕಿ ಮಾಡೋದ್ರಿಂದ ಈ ಚವಳೆಕಾಯಿ ಪಲ್ಯ ಏನಿದೆ ತುಂಬ ಟೇಸ್ಟಿಯಾಗಿ ಬರ್ತದೆ. ಸೊ ಹಸಿದಲ್ವ ಮೆಣಸನ್ನು, ಸೊ ಖಾರದ ಪುಡಿ ಯೂಸ್ ಮಾಡೋದಕ್ಕಿಂತ ಹಸಿಮೆಣಸಿನಕಾಯಿ ಚಟ್ನಿ ಹಾಕಿ ಮಾಡೋದು ಇನ್ನೂ ಟೇಸ್ಟಿಯಾಗಿರ್ತದೆ. ಸೊ ಹಾಗಾಗಿ ನಾನಿಲ್ಲಿ ಹಸಿಮೆಣಸಿನಕಾಯಿದು ಚಟ್ನಿ ಮಾಡ್ಕೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಸೊ ಅದು ಆ್ಯಡ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಅದನ್ನು ಆಯಿಲಲ್ಲಿ ಫ್ರೈ ಆಗಲಿಕ್ಕೆ ಬಿಡಬೇಕು. ನೋಡ್ತಾ ಇರ್ಬೋದು ಆಯಿಲಲ್ಲಿ ಫ್ರೈ ಆಗಿದೆ ಈಗ. ಸೊ ಇದಾದಮೇಲೆ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಚವಳೆಕಾಯಿಯನ್ನು ಅದಕ್ಕೆ ಆ್ಯಡ್ ಮಾಡಿಕೊಳ್ಳುವ. ಸೊ ಈಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇವುಗಳನ್ನು. ಅದು ಮೊದಲೇ ಆಯಿಲಲ್ಲಿ ಚೆನ್ನಾಗಿ ಬೆಂದಿದೆ. ಸೊ ಇಲ್ಲೇನಷ್ಟು ಬೇಯಬೇಕಂತಿಲ್ಲ, ನೋಡ್ತಾ ಇರ್ಬೋದು ಚೆನ್ನಾಗಿ ಅದು ಬೆಂದಿರೋದನ್ನು ಆ್ಯಡ್ ಮಾಡಿದ್ದೀನಿ. ಸೊ ಎಲ್ಲ ಸೇರಿಸಿ ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ. ಚಟ್ನಿ ಜೊತೆ ಮತ್ತು ಏನು ಮಸಾಲೆ ಮಾಡಿದ್ವಿ ಅದರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡ್ತಿರ್ಬೋದು ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ. ನಂತರ ಇದಕ್ಕೆ ನಾನು ನಾವು ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ, ಹಾಗಾಗಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಒಣಮೆಣಸಿನಕಾಯಿ ಹುಡಿಯನ್ನು ಕೂಡ ಹಾಕ್ತಾ ಇದ್ದೇನೆ. ಸೊ ಹಾಗಾಗಿ 1.5 ಟೇಬಲ್ ಸ್ಪೂನ್ ಆಗುವಷ್ಟು ಮೆಣಸಿನ ಹುಡಿ, ಮತ್ತು ಒಂದು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಅರ್ಧ ಚಿಟಿಕೆಯಷ್ಟು ಅರಿಶಿಣ ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದು ಮಿಕ್ಸ್ ಆದಮೇಲೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಬೇಯಲಿಕ್ಕೆ ಬಿಡಬೇಕು. ಸೊ ಸ್ವಲ್ಪ ಬೇಯಲಿಕ್ಕೆ ಬಿಟ್ಟ ಮೇಲೆ ಅದು ಮಸಾಲೆ ಒಟ್ಟಿಗೆ ಚೆನ್ನಾಗಿ ಬೆಂದರೆ ತುಂಬ ಟೇಸ್ಟಿ ಬರ್ತದೆ. ಸೊ ಹಾಗಾಗಿ ಅದನ್ನು ಒಂದು 2-3 ನಿಮಿಷ ಚೆನ್ನಾಗಿ ಬೇಯಲಿಕ್ಕೆ ಬಿಡುವ. ಸೊ ಚೆನ್ನಾಗಿ ಬೆಂದರೆ
ಆಯಿತು, ಚವಳೆಕಾಯಿ ಪಲ್ಯ ರೆಡಿ. ಸೊ ಇದನ್ನೀಗ ಬೇಯಲಿಕ್ಕೆ ಬಿಡುವ. ಬೆಂದಾದ್ಮೇಲೆ ತೋರಿಸ್ತೀನಿ ಹೇಗೆ ಆಗಿದೆ ಅಂತ. ಬಟ್ ಅದಕ್ಕೂ ಮೊದಲು ಏನು ಹೇಳಿದರೆ, ಇದು ಚಪಾತಿ ರೊಟ್ಟಿಗೆ ಅಂತೂ ತುಂಬ ಟೇಸ್ಟಿಯಾಗಿರ್ತದೆ. ಸೊ ಯಾರಿಗೆಲ್ಲ ಚಪಾತಿಗೆ ಏನು ಮಾಡಲಿಕ್ಕೆ ತಿಳಿತಾ ಇಲ್ಲ ಅಂದರೆ ಇದನ್ನು ಮಾಡ್ಬೋದು. ಈಸಿಯಾಗಿ ಬೇಗ ಆಗುವಂಥ ರೆಸಿಪಿಯಾಗಿದೆ. ಸೊ ಇದು ತುಂಬ ಟೇಸ್ಟ್ ಕೂಡ ಆಗ್ತದೆ. ನೀವು ಕೂಡ ಎಲ್ಲರೂ ಟ್ರೈ ಮಾಡಿ ಮನೆಯಲ್ಲಿ. ಸೊ ಇದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರ್ತದೆ. ಚವಳೆಕಾಯಿ ಹೆಲ್ತ್ಗೆ ಒಳ್ಳೆಯದು. ಸೊ ಹಾಗಾಗಿ ನೀವು ಸಹ ಎಲ್ಲರೂ ಟ್ರೈ ಮಾಡಿ. ನೋಡ್ಬೋದು ಈಗ ಬೆಂದಿದೆ, ಹೇಗೆ ಕಾಣ್ತದೆ ನೋಡಿ ಬೆಂದಿರೋದು. ಸೊ ಇಷ್ಟು ಬೆಂದರೆ ಆಯಿತು. ಇಷ್ಟು ಸ್ವಲ್ಪ ಗಸಿ ಅಂತಂದರೆ ಒಂದು ಸ್ವಲ್ಪ ನೀರು, ಒಂಚೂರು ನೀರು ಇರಬೇಕು, ಹಾಗಿದ್ರೆ ಮಾತ್ರ ಟೇಸ್ಟ್ ಒಳ್ಳೆ ಆಗ್ತದೆ. ಸೊ ಹಾಗಾಗಿ ಇಷ್ಟು ಮಾಡಿದರೆ ಆಯಿತು. ನೋಡಿದ್ರಲ್ವ ಹೇಗೆ ಮಾಡೋದು ಅಂತ. ಸೊ ನೀವು ಮನೆಯಲ್ಲಿ ಟ್ರೈ ಮಾಡಿ. ಸೊ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.